ನೆನ್ಮಂಗಲ ಪಟ್ಟಣದ ಪ್ರತಿಷ್ಠಿತ ಹೋಟೆಲ್ ಆದ ಹಾಲಿಡೇ ಪ್ಲಮ್ಸ್ನಲ್ಲಿ ನೆನ್ಮಂಗಲ ಬೋವಿ ಸಮುದಾಯದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಬೋವಿ ಅಭಿವೃದ್ಧಿ ಆಗಮದ ಅಧ್ಯಕ್ಷರಾದ ಎಂ ರಾಮಪ್ಪ ಮಾತನಾಡಿ, ಬೋವಿ ಜನಾಂಗಕ್ಕೆ 2025-26ನೇ ಸಾಲಿನಲ್ಲಿ ನಿಗಮದ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳ ಬಗ್ಗೆ, ಬೋವಿ ಜನಾಂಗಕ್ಕೆ ಸಿಗುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇದೇ ಸಂದರ್ಭದಲ್ಲಿ ಹಂಚಿಕೊಳ್ಳಲಾಯಿತು. ದುರ್ನಡತೆಗಳನ್ನ ಕಂಡು ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಮತ್ತೆ ಒಂದ್ಸಾರಿ ತಾವು ಚರ್ಚಿಸಬೇಕು ಅನ್ನೋ ವಿಚಾರವನ್ನ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ತರ್ತೇನೆ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಆದರೂ ಸಹಿತ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಹೊಂದ್ಕೊಂಡಂತೆ ಈ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಅತಿ ಶೀಘ್ರವಾಗಿ ಈ ಸಭೆ ಕರೆದು ಈ ಸಮಸ್ಯೆ ಬಗೆಹರಿಸ್ತದಂತ ಭರವಸೆ ಇದೆ ಅಂತ ನಾನು ಭಾವಿಸಿ ಈ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಂಡು ನಾನು ನೆಲಮಂಗಲ ತಾಲೂಕು ಸೋಲೂರು ಒಂದು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಆ ಗ್ರಾಮದ ನಮ್ಮ ಸಮಾಜದ ಜನ, ಬೋವಿ ಸಮಾಜದ, ಒಡ್ಡರ ಸಮಾಜದ ಜನ ಆತ್ಮೀಯವಾಗಿ ನನ್ನನ್ನು ಸ್ವಾಗತಿಸಿ ಅಲ್ಲಿ ಭೇಟಿಯಾದಾಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಚೌಡಯ್ಯನವರು ಬನ್ನಿ ಹೀಗೆ ಹೋಗೋಣ ಅಂಥೇಳಿ ಕರ್ಕೊಂಬಂದು ಇಲ್ಲಿ ಸಮಾಜದ ಮುಖಂಡರ ಜೊತೆಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರುವಾಗ ಇಲ್ಲಿ ಮುಖ್ಯವಾಗಿ ನಾನು ಅಧ್ಯಕ್ಷನಾಗಿ 4 ತಿಂಗಳ ಕಳೆದರಿಂದ ಹೆಚ್ಚು ಕಡಿಮೆ ರಾಜ್ಯದಾದ್ಯಂತ ಒಂದು 10 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಿದ್ದೇನೆ. ಬಹುತೇಕ ಕಡೆ ಪ್ರವಾಸದಲ್ಲಿ ಕಂಡುಬರ್ತಕ್ಕಂಥ ಮುಖ್ಯ ಸಮಸ್ಯೆ ಅಂತಕ್ಕಂಥದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿಚಾರ. ನಮ್ಮ ಕಸುಬೆ ಕಲ್ಲು ಕೆಲಸ ಮಾಡ್ತಕ್ಕಂಥ, ಜಲ್ಲಿ ಹೊಡಿತಕ್ಕಂಥ, ಮಣ್ಣು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕುಲಕಸುಬು. ಅದು ಒಡ್ಡರ ಕಸುಬೆ. ಅದು ನಾವು ಮೂಲ ಕಸುಬು, ನಮ್ಮ ಕುಲ ಕಸುಬಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಅಧಿಕಾರಿಗಳಾಗಿರಲಿ ಸರ್ಕಾರ ಆಗಿರಲಿ ಕೊಟ್ಟರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಈ ಒಂದು ಕಾನೂನು ರೀತಿಯಲ್ಲೇ ನಮ್ಮ ಈಗಿನ ಏನು ಮುಖ್ಯಮಂತ್ರಿಗಳಿದ್ದಾರೆ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 1 ಕೋಟಿಯವರೆಗೆ ಪರಿಶಿಷ್ಟ ಜಾತಿಯವರಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಕಾನೂನು ಮಾಡಿದ್ದಾರೆ. ಅದೇ ರೀತಿಯಾಗಿ ಒಡ್ಡರ ಕುಲಕಸುಬಾಗಿರ್ತಕ್ಕಂಥದ್ದು ಏನು 2 ಎಕರೆ ಒಳಭಾಗದಲ್ಲಿ ಪಟ್ಟಾ ಲ್ಯಾಂಡ್ ಆಗಿರ್ಬೋದು, ಅವರು ಕೆಲಸ ಮಾಡ್ತಕ್ಕಂಥ ಸ್ಥಳದಿಂದ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಮಾಡಬಾರ್ದು. ಕೈ ಕಸುಬು, ಕುಲಕಸುಬು ಮಾಡ್ತಕ್ಕಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. 3F ಅಂತಕ್ಕಂಥ ಒಂದು ಫಾರ್ಮ್ನಲ್ಲಿ ಅವರು ಅರ್ಜಿ ಹಾಕ್ಕೊಳ್ಬೇಕು, ಅವ್ರ ಹೆಸರಿಗೆ ಅದು ನೋಂದಣಿ ಮಾಡಬೇಕು. ಇದೇ ವಿಚಾರವಾಗಿ ಕಳೆದ ವಾರ ನಾನು ಮತ್ತು ನಮ್ಮ ಸಮಾಜದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ತಂಗಡಿಗೆಯರವರು, ಶಿವರಾಜ್ ತಂಗಡಿಗೆಯವರು ಕೂಡ ಒಂದು ಪತ್ರವನ್ನು ಕೂಡ ಬರೆದಿವಿ. ಮಂತ್ರಿಗಳಿಗೂ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯವರಿಗೆ ಮತ್ತು ಮಂತ್ರಿಗಳಿಗಿಬ್ಬರು ಕೂಡ ಪತ್ರವನ್ನು ಬರೆದು ನಾವೆಲ್ಲೆಲ್ಲಿ ಯಾವ ಕಸುಬುಗಳನ್ನು ಮಾಡ್ತಾಯಿದ್ವಿ ಅಲ್ಲೇ ನಮ್ಮ ಸಮಾಜದವರಿಗೆ ಅಲ್ಲೇ ಅವರಿಗೆ ಒಂದು ಮುಂಜೂರಾತಿ ಆದೇಶವನ್ನು ಕೊಟ್ಟು ಕೆಲಸ ಮಾಡೋಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು. ಅದನ್ನು ಮತ್ತೊಮ್ಮೆ ಇನ್ನೊಂದು ಸಾರಿ ಸೆಷನ್ ಆದಾಗ ಅದನ್ನು ಚರ್ಚೆ ಮಾಡಿ ಕೂಲಂಕುಷವಾಗಿ ಎಲ್ಲೆಲ್ಲಿದೆಯೋ ಅಧಿಕಾರಿಗಳ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ. ನಾವು ದೊಡ್ಡ ದೊಡ್ಡ ಕ್ರಷರ್ ಇಟ್ಕೊಂಡವ್ರಿಗೆ ಅಥವಾ JCB ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಸಹಾಯ ಮಾಡಿ ಅಂತ ಕೇಳ್ತಾ ಇಲ್ಲ. ನಾನೊಬ್ಬ ಅಧ್ಯಕ್ಷನಾಗಿ ನಮ್ಮ ಬಡವರ ಒಡ್ಡರ ಕುಲಕಸುಬಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಕಟ್ಟುನಿಟ್ಟಿನ ಒಂದು ನಿರ್ದೇಶನವನ್ನು ಕೂಡ ಕೊಡ್ತಾ ಇದ್ದೀನಿ. ಮತ್ತು ಅನೇಕ ಇತರೆ ಕೆಲವು ಅನುಕೂಲಗಳು, ಸೌಲಭ್ಯಗಳು ನಮ್ಮ ಇಲಾಖೆಯಿಂದ ಇದೆ, ನಮ್ಮ ನಿಗಮದಿಂದ ಇದೆ. ಏನು ಸರ್ಕಾರ 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಅದರ ಜೊತೆಯಲ್ಲೇ ನಮ್ಮವು 8 ಗ್ಯಾರಂಟಿಗಳು ನಿಗಮದಿಂದ ಇರ್ತಕ್ಕಂಥದ್ದು. ಒಟ್ಟು 5 ಮತ್ತು 8 ಒಟ್ಟು ಹೆಚ್ಚು ಕಡಿಮೆ 13 ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಕ್ಕಂಥ ಈ ಗ್ಯಾರಂಟಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದು ನೇರ ಸಾಲ ಆಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ಸ್ವಾವಲಂಬಿ ಸಾರಥಿ ಆಗಿರ್ಬೋದು, ಮಹಿಳಾ ಸ್ವಸಹಾಯ ಸಂಘಗಳಾಗಿರ್ಬೋದು, ಮತ್ತು ಕುರಿ ಮತ್ತು ಹಸು ಸಾಕ್ತಕ್ಕಂಥ ಕೆಲಸಗಾರಿಕೆ ಆಗಿರ್ಬೋದು, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಕೂಡ ನಮ್ಮ ನಿಗಮದ ವತಿಯಿಂದ ಕೊಡಲಿಕ್ಕೆ ಅವಕಾಶ ಇದೆ. ನಮ್ಮ ನಿಗಮದಲ್ಲಿ ಅರ್ಜಿಗಳನ್ನು ಹಾಕಿರ್ತಕ್ಕಂಥವ್ರು ನೇರವಾಗಿ ಕಚೇರಿಗೆ ಸಂಪರ್ಕಿಸಬಹುದು. ಅದರಲ್ಲಿ ನಿರಾಸೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ.
ಏಕೆಂದರೆ ಸೀನಿಯಾರಿಟಿ ಪ್ರಕಾರವಾಗಿ ಅಲಾಟ್ಮೆಂಟು ಕೂಡ ಕೊಡ್ತಾ ಇರ್ತೀವಿ. ಕಳೆದ ಸರಿ ಮೊದಲು ಅರ್ಜಿ ಹಾಕಿದ್ದವರಿಗೆ ಮೊದಲು ಅರ್ಜಿ, ನೆಕ್ಸ್ಟು ಅದು ಅಕಾರ್ಡಿಂಗ್ ಟು ರೂಲ್ಸಲ್ಲಿ ಮಾಡ್ತಾ ಇರ್ತೀವಿ. ನಮ್ಮ ಎಲ್ಲ ಶಾಸಕರಿಗೆ 80% ಇರ್ತಕ್ಕಂಥ ಕೋಟವನ್ನು ಅತಿ ಶೀಘ್ರದಲ್ಲಿ ಅವರು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಎಲ್ಲ MLA ಕೂಡ ಪತ್ರಗಳನ್ನು ಬರೆದಿದ್ದೇನೆ ನಾನು ಅಧ್ಯಕ್ಷನಾದ ತಕ್ಷಣ. ಅವರೆಲ್ಲರೂ ಕೂಡ ಸುಮಾರು ಸ್ಪಂದಿಸಿದರೆ ಎಲ್ಲ ಶಾಸಕರು ಕೂಡ ಆದಷ್ಟು ಬೇಗ ಫಲಾನುಭವಿಗಳ ಪಟ್ಟಿಯನ್ನು ಕಳಿಸ್ಬೇಕು, ಆಯ್ಕೆ ಮಾಡಿ ಕೊಡಬೇಕು. ಹಾಗಾಗಿ ಆ ಶಾಸಕರ ಜೊತೆ ತಮ್ಮ ಮುಖೇನ ನಾನು ಮತ್ತೊಂದು ಮನವಿ ಮಾಡ್ಕೊಳ್ತೀನಿ, ನಿಮ್ಮ ತಾಲೂಕಿನಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಯ್ಕೆ ಪಟ್ಟಿಗಳನ್ನು ಶೀಘ್ರವಾಗಿ ಬೋವಿ ಅಭಿವೃದ್ಧಿ ನಿಗಮಕ್ಕೆ ತಲುಪಿಸಿದರೆ ನಮಗೂ ಕೂಡ ಆ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕಾರಣದಿಂದ ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಮತ್ತು ನೇರವಾಗಿ ಕೆಲವರು ಅರ್ಜಿ ಹಾಕಿರ್ತಕ್ಕಂಥವ್ರು ಎಲ್ಲೂ ಹೋಗೋಂಥ ಅವಶ್ಯಕತೆ ಇಲ್ಲ, ಯಾರ ಮಧ್ಯವರ್ತಿಗಳ ನೀವು ಸಹಾಯ ಪಡೆಯೋಂಥ ಅವಶ್ಯಕತೆ ಇಲ್ಲ. ನನ್ನ ಫೋನ್ ನಂಬರ್ ಯಾವಾಗಲೂ ಕೂಡ ಓಪನ್ ಆಗಿರ್ತದೆ, ಯಾವಾಗ ಬೇಕಾದರೂ ನನಗೆ ಫೋನ್ ಮಾಡ್ಬೋದು. ನನ್ನ ಕೈಲಾಗಿರ್ತಕ್ಕಂಥ ಕೆಲಸವನ್ನು ಶಕ್ತಿ ಮೀರಿ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀನಿ. ರಾಜ್ಯಾದ್ಯಂತ ನನ್ನ ಪ್ರವಾಸ ಮಾಡಿದಾಗ ಕೆಲವು ಸಮಸ್ಯೆಗಳು ಗಮನಕ್ಕೆ ಬಂದವನ್ನು ತಕ್ಷಣಕ್ಕೆ ಪರಿಹರಿಸಿದ್ದೇನೆ. ಇನ್ನೂ ಕೆಲವನ್ನು ಕಾನೂನು ರೀತಿಯಲ್ಲಿ ಸರಿಪಡಿಸಿ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹೀಗೆ ಕೆಲವುಗಳನ್ನು ನಮ್ಮ ಸಮಾಜದ ಮುಖಂಡರುಗಳು ಬಡವರಿಗೆ ಒಡ್ಡರಿಗೆ ಏನು ನಿರ್ಗತಿಕರಿದ್ದಾರೆ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ತಲುಪಿಸೋದಕ್ಕೆ ನಮ್ಮ ಸಮಾಜದ ಮುಖಂಡರನ್ನು ಕೂಡ ನಾನು ಕೇಳ್ಕೊಳ್ತೀನಿ, ಅವರಿಗೆ ಸಹಾಯ ಮಾಡಿ, ಬಡವರಿಗೆ ಅನುಕೂಲ ಮಾಡಿಕೊಡಿ. ಬಡವರಿಗೆ ನೆರವಾಗಿ ಶಾಶ್ವತವಾಗಿ ನಮ್ಮ ಸರ್ಕಾರದ ವತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಅವರು ತಲುಪಿದರೆ ನಿಜವಾಗಲೂ ಕೂಡ ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತಕ್ಕಂಥದ್ದು. ಇದರ ಜೊತೆಗೆ ನನ್ನದೊಂದು ಮತ್ತೊಂದು ಮನವಿ ತಮ್ಮ ಮುಖೇನ ಅಂತಂದರೆ, ನಮ್ಮ ಬಡವರು ಒಡ್ಡರು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಶೈಕ್ಷಣಿಕವಾಗಿ ಮುಂದುವರೆದರೆ ಮಾತ್ರ ಎಲ್ಲ ಆಟೋಮೆಟಿಕ್ಕಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯ ಶಕ್ತಿ ಬರ್ತದೆ ಅಂತಕ್ಕಂಥದ್ದು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ ನಮ್ಮ ಮುಖಂಡರುಗಳಿಗೆ. ಈಗ ಸಾಕಷ್ಟು ವಸತಿ ನಿಲಯಗಳ ಸೌಲಭ್ಯ ಇರ್ತಕ್ಕಂಥದ್ರಿಂದ ಹೆಚ್ಚು ವಿದ್ಯೆಗೆ ಅವಕಾಶ ಮಾಡಿಕೊಡಿ, ಹೆಚ್ಚು ವಿದ್ಯೆಗೆ ಒತ್ತು ಕೊಡಿ. ಶಿಕ್ಷಣವಂತರಾದರೆ ಮಾತ್ರ ನಾವು ಆರ್ಥಿಕವಾಗಿ ಶಕ್ತಿವಂತರಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. ಮುಖಂಡರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿದರೆ ನಿಜವಾಗಲೂ ಕೂಡ ನಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರೈಸ್ತಕ್ಕಂಥದ್ದು ಕೂಡ ನನಗೆ ನಂಬಿಕೆ ಇದೆ, ವಿಶ್ವಾಸವಿದೆ. ನನ್ನ ನಿಗಮದ ವತಿಯಿಂದ ಕೊಡಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ತಲುಪಿಸೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಉತ್ತರ ಜಿಲ್ಲೆಯಲ್ಲಿ ನಾನು ಮೊದಲು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಬರ್ತಾಯಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಒಟ್ಟು ನಮ್ಮ ಕರ್ನಾಟಕದಲ್ಲಿ 11 ನಮ್ಮ ಕಚೇರಿಗಳಿವೆ, ನಿಗಮದ ಕಚೇರಿಗಳು. ಅದರಲ್ಲಿ ಬೆಂಗಳೂರು ಗ್ರಾಮಾಂತರವೂ ಕೂಡ ಒಂದು ಕಚೇರಿ ಇದೆ. ಅತಿ ಶೀಘ್ರದಲ್ಲಿಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾಜದ ಒಂದು ಬೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಬಹುಶಃ ಈಗ 6ನೇ ತಾರೀಕಿಂದ ಸೆಷನ್ ಇರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ಅಧಿಕಾರಿಗಳೆಲ್ಲ ಅಲ್ಲಿ ಎಂಗೇಜ್ ಆಗಿರ್ತಾರೆ. ಆ ಸಮಯವನ್ನು ನೋಡಿಕೊಂಡು ಬೆಂಗಳೂರು ಕೂಡ ನಗರ ಮತ್ತು ಗ್ರಾಮೀಣ ಎರಡರಲ್ಲೂ ಕೂಡ ಕೆಲಸವನ್ನು ಮಾಡಿದ್ದೀನಿ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿದ್ದೇನೆ, ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನುಂಟು ಮಾಡ್ತಕ್ಕಂಥದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ನಿಗಮದ ವತಿಯಿಂದ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಸಂದರ್ಭದಲ್ಲಿ ನೆನ್ಮಂಗಲ ಬೋವಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಚೌಡಯ್ಯ, ಮಾರುತಿ, ಚೇತನ್, ರಾಜಣ್ಣ, ರವಿಕುಮಾರ್ ಮತ್ತು ಬೋವಿ ಸಂಘದ ಹಲವಾರು ಸದಸ್ಯರು ಹಾಜರಿದ್ದರು. ನೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.